ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ನಮ್ಮೊಂದಿಗೆ. ಎಲ್ಲ ಶ್ರೋತೃ ಬಾಂಧವರಿಗೂ ನಮಸ್ಕಾರಗಳು. ಉಪನಿಷತ್ತು ವಾಕ್ಯದೊಂದಿಗೆ ಪ್ರಾರಂಭಿಸೋಣ. ದುರ್ಲಭತ್ರಿಯ ಮಾಹಿತಿ ಮನುಷ್ಯ ಜನ್ಮ ಮುಮುಕ್ಷತ್ವಂ ಮಹಾಜನ ಸಂಶಯ ಅಂತಾರೆ ಶಂಕರರು. ಯಾವುದೋ ಒಂದು ಪುಣ್ಯ ವಿಶೇಷದಿಂದ ನಾವು ಈ ಮನುಷ್ಯ ಜನ್ಮವನ್ನ ಪಡ್ಕೊಂಡಿದ್ದೀವಿ. ಆ ಮನುಷ್ಯ ಜನ್ಮದ ಗುರಿ ಮೋಕ್ಷವನ್ನು ಪಡೆಯುವುದು, ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದುವುದು. ಆ ಒಂದು ಮುಕ್ತಿ ಅನ್ನೋದು ಬದುಕಿರುವಾಗಲೇ ಪಡೆಯುವಂಥದ್ದು, ಸತ್ತ ಮೇಲೆ ಪಡೆಯುವಂಥದ್ದಲ್ಲ. ಹಾಗೆ ಜೀವನ ಅನ್ನೋದು ಒಂದು ಕಬ್ಬಿನ ಹೊರಸಿಪ್ಪೆಯಂತೆ ಒರಟಾಗಿರುತ್ತೆ, ಕಷ್ಟ ಸುಖಗಳು ಕಾರ್ಪಣ್ಯಗಳು. ಆದ್ರೆ ಕಬ್ಬಿನ ಒಳಗಡೆ ಹೇಗೆ ಅತಿಯಾದ ಮಧುರವಾದ ಸಿಹಿ ಇರುತ್ತೋ ಹಾಗೆ ಜೀವನದಲ್ಲೂ ಕೂಡ ಸುಖ, ಸಂತೋಷ, ಶಾಂತಿ ಇರುತ್ತೆ. ಪರಮ ಸುಖ ಅನ್ನೋದನ್ನು ಪಡೆಯೋದಕ್ಕೆ ಒಂದು ಮಾರ್ಗವಾಗಿರುತ್ತೆ. ಅದಕ್ಕಿಂತ ಜೀವನದಲ್ಲಿ ನಾವು ಕೆಲವು ಸದ್ಭಾವನೆಗಳನ್ನ, ಸದಾಚಾರಗಳನ್ನ ಕೆಲವು ರೂಢಿಸ್ಕೋಬೇಕು. ಅದರಲ್ಲಿ ಮೊದಲನೇದು ನಮ್ಮ ತಂದೆ ತಾಯಿಗಳನ್ನ ದೇವರಂತೆ ಕಾಣೋದು, ಅವ್ರನ್ನ ಪ್ರೀತಿಸ್ಬೇಕು ಮತ್ತೆ ಗೌರವಿಸ್ಬೇಕು. ಹಾಗೆ ಎರಡನೇದು ಸಕಾರಾತ್ಮಕವಾದ ಭಾವನೆಗಳೇ ನಮ್ಮೊಳಗಿರಬೇಕು. ಯದ್ಭಾವಂ ತದ್ಭವತಿ ಅಂದ್ರೆ ಫ್ರಾಕ್ಷನ್ ಡಿಮ್ಯಾಂಡ್ಸ್ ಟೋಟಾಲಿಟಿ ಸಪ್ಲೈಸ್ ಅಂತಾರೆ. ಅದರಿಂದ ನಾವು ಯಾವುದೇ ಒಂದು ಭಾವನೆ ಬಂದ್ರೂ ಅದನ್ನ ಅಡಗ್ಸಕ್ಕೆ ನೋಡಬಾರ್ದು. ಅದು ಅಡಗ್ಸಿದ್ರೆ ಅಲಿಯುತ್ತೆ. ಆದ್ರೆ ನಾವು ಅದನ್ನ ಅರಿಯೋದಕ್ಕೆ, ತಿಳಿಯೋದಕ್ಕೆ ಪ್ರಯತ್ನಿಸಿದ್ರೆ ತಾನೇ ಅಡಗುತ್ತೆ. ಹಾಗೆ ತಾನೇ ಅಡಬೇಕು ಅಂದ್ರೆ ನಾವು ಧ್ಯಾನ ಮಾಡ್ಬೇಕು, ಸಚ್ಚಿಂತನೆಯನ್ನ ಮಾಡ್ಬೇಕು, ದಿನ ಒಳ್ಳೆಯ ಅಭ್ಯಾಸಗಳನ್ನೇ ಮಾಡ್ಬೇಕಾಗುತ್ತೆ. ಆದ್ರಿಂದ ಈ ಧ್ಯಾನ ಒಂದು ಸದ್ಭಾವನೆಯಿಂದ ಹಿಂದೆ, ಒಳ್ಳೆಯ ಸಕಾರಾತ್ಮಕ ಭಾವನೆಯಿಂದ ಅದು ಮೌನವಾದ ಒಂದು ಪ್ರಾರ್ಥನೆಯಂತೆ. ಅದು ನಮ್ಮೆಲ್ಲ ಜೀವನವನ್ನ ಬದಲಾಯಿಸುತ್ತೆ, ಅದರ ಗತಿಯನ್ನು ಬದಲಾಯಿಸುತ್ತೆ. ಅಂತ ಒಳ್ಳೆಯ ಸಕ್ರಿಯವಾದ ಸಕಾರಾತ್ಮಕ ಭಾವನೆ ಬಹಳ ಬಹಳ ಮುಖ್ಯವಾಗುತ್ತೆ. ಯಾವಾಗ ಭಾವನೆಗಳು ಬರುತ್ತೆ ಅದನ್ನ ಪ್ರಕ್ರಿಯೆಗೊಳಿಸಿದ್ರೆ ಬೆಳೆಯುತ್ತೆ, ತಿರಸ್ಕರಿಸಿದ್ರೆ ನಾಶವಾಗುತ್ತೆ. ಅದನ್ನ ಹಾಗೇನೆ ಗೌರವಿಸಿದ್ರೆ ಸದಾ ನಮ್ಮೊಳಗೆ ಇರುತ್ತೆ. ಅಂತಹ ಭಾವನೆಗಳನ್ನ ಬಲಗೊಳಿಸಿದ್ರೆ ಅದು ಕ್ರಿಯಾರೂಪಕ್ಕೆ ಬರುತ್ತೆ. ಆದ್ರಿಂದ ಒಬ್ಬ ಕಳ್ಳ ಏನ್ ಮಾಡ್ತಾನೆ, ಪಕ್ಕದ ಊರಿಗೆ ಹೋಗಿ ಕಳ್ತನ ಮಾಡಕ್ಕೆ ಯೋಚನೆ ಮಾಡ್ತಾನೆ. ಬಹಳ ಬೆಟ್ಟ ಗುಡ್ಡಗಳೆಲ್ಲ ಇರೋದ್ರಿಂದ ಅದನ್ನೆಲ್ಲ ಸೀಳಿ ಒಡೆದು ಹೋದ್ರೆ 2 ಮೈಲಿ ಮಾತ್ರ ಆಗತ್ತೆ, ಹೋಗ್ಬೋದು ಅಂತ ಭಾವಿಸ್ತಾರೆ. ಆದ್ರೆ ಒಬ್ಬ ವಿಜ್ಞಾನಿ ಏನ್ ಮಾಡ್ತಾರೆ, ಒಂದು ಸುರಂಗ ಮಾರ್ಗವನ್ನೇ ತೋಡಿ 10 ಜನಗಳು ಉಪಕಾರ ಮಾಡ್ತಾನೆ. ಇಬ್ಬರ ಭಾವನೆಗಳು ಬೇರೆ ಬೇರೆ. ಆದ್ರಿಂದ ನೋ ಒನ್ ಕ್ಯಾನ್ ಕಿಲ್ಸ್ ಪಾಸಿಟಿವ್ ಥಿಂಕರ್, ನೋ ಮೆಡಿಸಿನ್ ಕ್ಯಾನ್ ಸೇವ್ ದಿ ನೆಗೆಟಿವ್ ಥಿಂಕರ್ ಅಂತಾರೆ. ಅದಕ್ಕೆ ಏನು ಪರಿಹಾರ ಒಂದೇ ಅಂದ್ರೆ ಆತ್ಮಬದ್ಧ ಬಗ್ಗೆ ತಿಳ್ಕೊಳ್ಳೋದು, ದೈವ ಚಿಂತನೆಯನ್ನು ಮಾಡೋದು, ಸದ್ಭಾವನೆಯನ್ನು ಮಾಡದೇ ಆಗಿದೆ. ಅದ್ರಲ್ಲಿ ಯಾವುದೇ ಒಂದು ಭಾವನೆ ಬಂದರೂ ಅದು ನಮ್ಮ ಬಾಯಿಂದ ಪದಗಳಾಗಿ ಬರೋಕ್ ಮೊದಲೇ ಅದನ್ನ ನಾವು ನೋಡ್ಬೇಕು. ಹಾಗೆ ಏನಾದ್ರು ಪದಗಳಾಗಿ ಬಂದ್ಬಿಟ್ರೆ ಅದು ಕ್ರಿಯಾರೂಪಕ್ಕೆ ಬರೋದಕ್ಕೆ ಮೊದಲೇ ಅದನ್ನ ಗಮನಿಸ್ಬೇಕು. ಹಾಗೆ ಕ್ರಿಯಾರೂಪಕ್ಕೆ ಬಂದ್ಬಿಟ್ರೆ ಅದು ಅಭ್ಯಾಸವಾಗಲಿದ್ದಂಗೆ ನೋಡಬೇಕು. ಹಾಗೆ ಯಾವ್ದೇ ಅಭ್ಯಾಸವಾಗಿ ಬಂದ್ಬಿಟ್ರೆ ಅದು ನಮ್ಮ ಕ್ಯಾರೆಕ್ಟರ್ ಆಗ್ತದೆ. ಅದಕ್ಕೋಸ್ಕರ ನಮ್ಮೆಲ್ಲ ಜೀವನವನ್ನು ಸರಿ ಮಾಡ್ಕೋಬೇಕು ಅಂತಂದ್ರೆ ನಾವು ಒಳ್ಳೆಯ ಭಾವನೆ ಮಾಡೋಣ, ಒಳ್ಳೆ ಧ್ಯಾನವನ್ನು ಮಾಡೋಣ. ಹಾಗೆ ನಾವು ಉಳಿಸ್ಕೊಳ್ಳಕ್ಕೆ, ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ಅದಕ್ಕೆ ಗುರು ಕೃಪೆ, ದೈವ ಕೃಪೆ ಇರ್ಲಿ ಅಂತ ಬೇಡ್ಕೊಳ್ಳೋಣ. ಧನ್ಯವಾದಗಳು. ಧರ್ಮಕ್ಕೆ ಜಯ ಹೋ, ಅಧರ್ಮಕ್ಕೆ ನಾಶ ಹೋ, ಪ್ರಾಣಿಯೋ ಮೇ ಸದ್ಭಾವ ಹೋ, ವಿಶ್ವಕ್ಕೆ ಕಲ್ಯಾಣ ಹೋ. ಜೈ ಜಗತ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.